ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಇಂದಿನ ಸತ್ಯವೇದನ ಅಧ್ಯಯನ ಚಿಂತೆಗಾಗಿ ಒಂದು ವಾಕ್ಯವನ್ನು ಈ ಸಂದರ್ಭದಲ್ಲಿ ಓದಿಕೊಳ್ಳೋಣ. 142ನೇ ಕೀರ್ತನೆಯ 1-2 ವಚನಗಳು. ನಾನು ಯೆಹೋವನಿಗೆ ಮೊರೆ ಇಡುವೆನು, ಯೆಹೋವನಿಗೆ ಕೂಗಿ ಭಿನ್ನಯಿಸುವೆನು. ನನ್ನ ಚಿಂತೆಗಳನ್ನೆಲ್ಲ ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟಗಳನ್ನು ಆತನಿಗೆ ಅರಿಕೆ ಮಾಡುವೆನು. ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಇದು ದಾವೀದನ ಬರೆದಂಥ ಒಂದು ಕೀರ್ತನೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದಾವೀದನು ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ಆತನು ಮಾಡಿದಂಥ ಒಂದು ಪ್ರಾರ್ಥನೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಭಕ್ತನಾದ ದಾವೀದನ ಜೀವನದಲ್ಲಿ ಅನೇಕ ಕಷ್ಟಗಳು, ಹಿಂಸೆಗಳು ಕಂಡು ಬಂದಿರೋದು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸೌಲನಿಂದಲೂ, ಸ್ವಂತ ಮಗನಾದ ಅಕ್ಷೋಬಲನಿಂದಲೂ ಅನೇಕ ಸಮಸ್ಯೆಗಳಿಗೆ ಅವನು ಒಳಗಾದಂಥ ದಾವೀದನಾಗಿದ್ದನು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆತನು ಹೇಳ್ತಾನೆ, ನನ್ನ ಚಿಂತೆಯನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡುವನು ಎಂಬುದಾಗಿ. ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಎಲ್ಲರಿಗೂ ಒಂದಲ್ಲ ಒಂದು ಚಿಂತೆ, ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಅವರು ಲೋಕದ ಜನಗಳು ಸಿಕ್ಕಿಕೊಂಡಿದ್ದಾರೆ. ಪ್ರಿಯರೇ, ಅನೇಕರಿಗೆ ಸಾಲದ ಚಿಂತೆ, ಹೇಗೆ ಮಾಡಿ ನನ್ನ ಸಾಲ ತೀರಿಸೋದು ನನಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಅನೇಕರು ಭಾಳ ಕಷ್ಟಪಡ್ತಾ ಇದ್ದಾರೆ. ಅನೇಕರಿಗೆ ರೋಗದ ಚಿಂತೆ, ಅನೇಕ ವೈದ್ಯರ ಬಳಿಗೆ ಹೋದರೂ ನನ್ನ ರೋಗ ವಾಸಿ ಆಗ್ತಾ ಇಲ್ಲಲ್ಲ, ನನಗೆ ಬಿಡುಗಡೆ ಆಗ್ತಾ ಇಲ್ಲಲ್ಲ, ನಾನು ಏನು ಮಾಡಬೇಕು ಎಂಬುದಾಗಿ ಅವರು ಚಿಂತಿಸ್ತಾ ಇದ್ದಾರೆ. ಇನ್ನು ಕೆಲವರು ನಾವು ನೋಡುವಾಗ ತಮ್ಮ ಮಕ್ಕಳ ವಿವಾಹದ ವಿಷಯದಲ್ಲಿ ಅವರು ಚಿಂತಿಸ್ತಾ ಇದ್ದಾರೆ. ನನ್ನ ಮಗಳನ್ನು ಯಾರು ವಿವಾಹ ಆಗ್ತಾರೆ, ಅಥವಾ ವಿವಾಹ ಆಗೋದಕ್ಕಾಗಿ ವರದಕ್ಷಿಣೆ ಹಣ ಎಲ್ಲಿಂದ ನಾನು ತೆಗೆದುಕೊಂಡು ಬರಲಿ ಎಂಬುದಾಗಿ ಚಿಂತಿಸುವವರು ಈ ಲೋಕದ ಎಲ್ಲ ಕಟ್ಟಕಡೆಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಅವ್ರನ್ನ ಬಾಧಿಸ್ತಾ ಇರ್ತದೆ. ಸ್ಕೂಲಲ್ಲಿ ಓದುವಂಥ ಮಕ್ಕಳಿಗೆ ಅವ್ರಿಗೆ ಒಂದು ರೀತಿಯಾದಂಥ ಚಿಂತೆ, ಅನೇಕ ಚಿಂತೆಗಳಲ್ಲಿ ಸಮಸ್ಯೆಗಳನ್ನು ಮನುಷ್ಯನು ಒಳಪಡೋದು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಈ ಚಿಂತೆಗೆ ಏನು ಪರಿಹಾರ, ಏನು ಮಾಡ್ಬೋದು ಎಂಬುದಾಗಿ ನಾವು ಯೋಚಿಸುವಾಗ ಒಂದು ಮಾತು ಈ ರೀತಿಯಾಗಿ ಹೇಳ್ತಾರೆ, ಚಿತೆಯು ಸತ್ತ ಮನುಷ್ಯನನ್ನು ಸುಟ್ಟರೆ ಚಿಂತೆಯು ಜೀವವುಳ್ಳ ಮನುಷ್ಯನನ್ನು ಸುಡ್ತದೆ ಎಂಬುದಾಗಿ. ಚಿತೆ ಎಂಬುದಾಗಿ ಹೇಳುವಾಗ ಸೌದೆ ಸತ್ತ ಮನುಷ್ಯನನ್ನು ಸುಡೋದಕ್ಕಾಗಿ ಉಪಯೋಗಿಸ್ತಾರೆ. ಆದರೆ ಚಿಂತೆ ಮನುಷ್ಯನೊಳಗಡೆ ಬಂದುಬಿಟ್ರೆ ಅವನು ಜೀವಂತವಾಗಿ ಅವನನ್ನು ಸುಡ್ತಾ ಇರ್ತದೆ. ಪ್ರಿಯರೇ, ಇವತ್ತು ನಿಮ್ಮ ಜೀವನದಲ್ಲಿ ಜೀವಂತವಾಗಿ ನಮ್ಮನ್ನು ಸುಡ್ತಾ ಇದೆ. ಅನೇಕ ಸಲ ನಮಗೆ ಚಿಂತೆ ಬಂದುಬಿಟ್ರೆ ನಮಗೆ ಅಸ್ವಸ್ಥ ಆಗ್ತೀವಿ, ಯಾವ ಕೆಲಸವನ್ನು ಮಾಡಲಿಕ್ಕಾಗಲ್ಲ, ಯಾವುದೊಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ಏನು ಮಾಡೋದು ಎಂಬುದಾಗಿ ಯೋಚಿಸಿ ಭಾರಪಡ್ತೇವೆ. ಆ ರೀತಿ ಭಾರಪಡುವಂಥ ಪ್ರಿಯ ದೇವರ ಮಕ್ಕಳೇ, ನೀವು ಚಿಂತಿಸಬೇಡಿ, ಯಾಕಂದರೆ ದೇವರು ನಮಗಾಗಿ ಚಿಂತಿಸುವಂಥ ದೇವರಾಗಿದ್ದಾನೆ. ಕೀರ್ತನೆಯಲ್ಲಿ 55ನೇ ಕೀರ್ತನೆ 22ನೇ ವಚನದಲ್ಲಿ ಈ ರೀತಿ ಹೇಳ್ತದೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನೆಂಬುದಾಗಿ. ನಮ್ಮ ಎಲ್ಲ ಚಿಂತಾಭಾರವನ್ನು ದೇವರ ಮೇಲೆ ಹಾಕುವಾಗ ಆತನು ತಾನೇ ನಮಗಾಗಿ ಚಿಂತಿಸುವನಾಗಿದ್ದಾನೆ. ಇತರರು ಅನೇಕರು ಹೇಳೋದು ನಾವು ನೋಡ್ತೇವೆ, ನಮ್ಮ ಚಿಂತೆ ಅರ್ಧ ನಾವು ಮನುಷ್ಯರ ಮೇಲೆ ಹಾಕಬೇಕು, ಭಾರ ಅರ್ಧ ದೇವರ ಮೇಲೆ ಹಾಕಬೇಕೆಂಬುದಾಗಿ. ಆದರೆ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ ಎಂಬುದಾಗಿ. ನಮ್ಮನ್ನು ಉದ್ಧಾರ ಮಾಡಲಿಕ್ಕೂ ನಮ್ಮನ್ನು ಆಶೀರ್ವದಿಸಲಿಕ್ಕೂ ದೇವರಿಂದಲೇ ಸಾಧ್ಯ. ಪ್ರಿಯರೇ, ನಾವು ಅನೇಕ ಚಿಂತೆಗಳಲ್ಲಿ ದಿವಸಗಳು ಒಳಗಾಗಿರ್ತೀವಿ. ಸಾಲದ ಚಿಂತೆ, ರೋಗ, ಸಮಸ್ಯೆ, ಕಷ್ಟಗಳಲ್ಲಿ ನಾವು ಈ ದಿವಸಗಳು ಒಳಗಾಗಿರ್ಬೋದು. ದೇವರು ತಾನು ಹೇಳ್ತಾನೆ, 55ನೇ ಕೀರ್ತನೆಯ 22ನೇ ವಚನವನ್ನು ನಾವು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಪ್ರಿಯರೇ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ನೋಡಿ, ವಾಕ್ಯ ಹೇಳ್ತೀನಿ, ನಿನ್ನ ಚಿಂತಾಭಾರ ಯೆಹೋವನ ಮೇಲೆ. ದೇವರು ಹೇಳ್ತಾರೆ, ನನ್ನ ಮೇಲೆ ಹಾಕು, ನಾನು ನಿನ್ನನ್ನು ಉದ್ಧಾರ ಮಾಡುವನೆಂಬುದಾಗಿ. ಅನೇಕ ಸಲ ಅನೇಕರು ಹೇಳ್ತಾರೆ, ನಮಗೆ ಉದ್ಧಾರ ಮಾಡ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೆ ನಮಗೆ ಸಹಾಯ ಮಾಡಲ್ಲ, ನಮ್ಮನ್ನು ಉದ್ಧಾರ ಮಾಡಲ್ಲ, ಅರ್ಧದಲ್ಲೇ ನಮ್ಮನ್ನು ಕೈ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳು ನಾವು ಕಾಣ್ತೀವಿ ಲೋಕದಲ್ಲಿ. ಆದರೆ ದೇವರು ತಾನೇ ನಮ್ಮನ್ನು ಉದ್ಧಾರ ಮಾಡುವಂಥ
ದೇವರಾಗಿದ್ದಾನೆ. 1 ಪೇತ್ರ 5ನೇ ಅಧ್ಯಾಯದ ಅದರ ನಾವು 6ನೇ ವಾಕ್ಯವನ್ನು ನಾವು ಓದುವಾಗ, 1 ಪೇತ್ರ 5ನೇ ಅಧ್ಯಾಯ ಅದರ 6ನೇ ವಚನ ಈ ರೀತಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ನಾವು ದೀನ ಮನಸ್ಸುಳ್ಳವರಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ನೋಡಿ, ಕೃಪೆಯನ್ನು ಅನುಗ್ರಹಿಸಿ ಹೀಗಿರುವ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲೆ ತರುವಂಥ ದೇವರಾಗಿದ್ದಾನೆ. ಈಗಿನ ಪರಿಸ್ಥಿತಿಗಳು ಅನೇಕ ಸಲ ನಮಗೆ ಭಾಳ ಕಷ್ಟ, ನಮಗೆ ಭಾರ, ಅನೇಕ ಚಿಂತೆಗಳು ಒಳಗಾಗಿದ್ದೇವೆ. ನಾವು ಇದೇ ರೀತಿ ಇರ್ಬೋದೋ ಎಂಬುದಾಗಿ ಯೋಚಿಸ್ತೇವೆ. ಆದರೆ ನಮ್ಮ ಅವಸ್ಥೆಗಳನ್ನೆಲ್ಲ ಬದಲಾಯಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಇದೇ ಚಿಂತೆಯಲ್ಲಿ ನೀವು ಮುಳುಗಿ ಹೋಗಬೇಕೆಂಬುದಾಗಿ ದೇವರು ಅಲ್ಲಿ ಇಷ್ಟಪಡುವುದಿಲ್ಲ. ಪ್ರಿಯರೇ, ನಮ್ಮ ಕುರಿತು ದೇವರು ಚಿಂತಿಸುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೇವೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲೆ ತರುವನು. ತಕ್ಕ ಕಾಲ ಎಂಬುದಾಗಿ ಹೇಳುವಾಗ ನಾವು ದೇವರನ್ನು ನಂಬಿದ ತಕ್ಷಣವೇ ಬೇಗ ನನ್ನ ಸಮಸ್ಯೆಗಳೆಲ್ಲ ಸರಿಯಾಗಬೇಕೆಂಬುದಾಗಿ ನಾವು ಬಯಸ್ತೇವೆ. ಆದರೆ ಪ್ರಿಯರೇ, ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಂಡು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಾವು ಹೋಗುವುದಾದರೆ ಆತನು ತಾನೇ ನಮ್ಮನ್ನು ಮೇಲೆ ತರುವುದಕ್ಕಾಗಿ ಒಂದು ಸಮಯವನ್ನು ಇಟ್ಟಿದ್ದಾನೆ. ಆ ತಕ್ಕ ಸಮಯದಲ್ಲಿ ಕರ್ತನು ನಮ್ಮನ್ನು ಮೇಲೆ ತರುವವನು. ಮಾತ್ರ ಅಲ್ಲ, ಅದರಲ್ಲೂ 7ನೇ ವಚನ ಹೇಳ್ತಾ ಇದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಎಲ್ಲ ಚಿಂತೆಯನ್ನು ನಾವು ಅನೇಕ ಸಲ ಅರ್ಧ ಮನುಷ್ಯರ ಮೇಲೆ ಅರ್ಧ ದೇವರ ಮೇಲೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಹಾಗೆಲ್ಲ ನಮ್ಮ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುವನಾಗಿದ್ದಾನೆ. ನಮ್ಮ ದೇವರು ನಮಗೋಸ್ಕರವಾಗಿ ಚಿಂತಿಸುವಂಥ ದೇವರಾಗಿದ್ದಾನೆ. ಯಾಕಂತ ಹೇಳಿದ್ರೆ, ನಮ್ಮನ್ನು ಸೃಷ್ಟಿ ಮಾಡಿದ ಕರ್ತನು, ನಮಗೆ ಜೀವಶ್ವಾಸವನ್ನು ಕೊಟ್ಟಂಥ ದೇವರು, ನಮ್ಮ ಎಲ್ಲ ಭವಿಷ್ಯದ ಬಗ್ಗೆ ಆತನು ತಿಳಿದಿದ್ದಾನೆ. ಹಾಗಾಗಿ ನಮ್ಮ ಕುರಿತು ಚಿಂತಿಸುವನಾಗಿದ್ದಾನೆ. ನಮಗೆ ಮಕ್ಕಳಿರ್ಬೋದು, ನಾವು 1-2 ಮಕ್ಕಳು ನಾವು ಸಾಕ್ತಾ ಇರ್ಬೋದು. ಆ ಮಕ್ಕಳ ಬಗ್ಗೆ ತನ್ನ ತಂದೆಗೆ ಚಿಂತೆ ಇದೆ. ಮಕ್ಕಳಿಗೆ ನಾನು ಸ್ಕೂಲ್ ಬ್ಯಾಗ್ ಕೊಡಿಸ್ಬೇಕು, ಪುಸ್ತಕ ಕೊಡಿಸ್ಬೇಕು, ಓದಿಸ್ಬೇಕು, ಆ ಮಕ್ಕಳಿಗೆ ಶೂ, ಪ್ರತಿಯೊಂದು ಕಾರ್ಯಗಳನ್ನು ತಂದೆ ಯೋಚನೆ ಮಾಡ್ತಾನೆ. ನನ್ನ ಮಗನಿಗೆ ಇದಿಲ್ಲಲ್ಲ, ಇಂಥದ್ದಿಲ್ಲಲ್ಲ, ಈ ರೀತಿ ಅವನಿಗೆ ವಸ್ತು ಬೇಕಲ್ಲ, ಅವನು ಓದಬೇಕು ಚೆನ್ನಾಗಿ, ಅವನ ಭವಿಷ್ಯ ಚೆನ್ನಾಗಿರಬೇಕೆಂಬುದಾಗಿ ಪ್ರತಿಯೊಂದು ತಂದೆ ತಾಯಿಗಳು ಬಯಸ್ತಾರೆ. ಪ್ರಿಯರೇ, ಹಾಗಾದರೆ ನಮ್ಮನ್ನು ಉಂಟು ಮಾಡಿದಂಥ ದೇವರು, ನಮ್ಮ ಬಗ್ಗೆ ದೇವರಿಗೆ ಚಿಂತೆ ಇದೆ. ಆತನು ತಾನೇ ನಮ್ಮೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಗಾದರೆ ಈಗಿನ ಕಾಲದ ಜನಗಳು ಯಾವ್ಯಾವ ವಿಷಯಗಳಲ್ಲಿ ಅವರು ಚಿಂತೆ ಪಡ್ತಾರೆ ಎಂಬುದಾಗಿ ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 25ನೇ ವಚನವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. 6ನೇ ಅಧ್ಯಾಯ ಅದರ 25ನೇ ವಚನ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ನೋಡಿ, ದೇವರ ವಾಕ್ಯ ಹೇಳ್ತೆ, ಅನೇಕ ಸಲ ನಾವು ಯೋಚನೆ ಮಾಡೋದು ಇದೇ ಕಾರ್ಯಕ್ಕಾಗಿ. ನಮ್ಮ ಪ್ರಾಣದಾನಿಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ನಮ್ಮ ದೇಹ ರಕ್ಷಣೆ, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ. ಇವತ್ತು ಅನೇಕರಲ್ಲಿ ಕಾಣುವಂಥ ಒಂದು ಕಾರ್ಯ, ನಮಗೆ ವಸ್ತ್ರ ಇಲ್ಲ. ಅನೇಕರು ಕೆಲವೊಂದು ತುಂಬ ಗ್ರಾಮ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಇರೋರಿಗೆ ಅವರಿಗೆ ಸರಿಯಾದ ವಸ್ತ್ರ ಇಲ್ಲ. ಇವು ನನಗೆ ಒಳ್ಳೆ ಒಂದು ವಸ್ತ್ರವಿಲ್ಲವಲ್ಲ, ಅಲ್ಲಿ ಒಳ್ಳೆ ಆಹಾರ ಸಿಗ್ತಾ ಇಲ್ಲಲ್ಲ ಎಂಬುದಾಗಿ ಅನೇಕರು ಭಾರಪಡುವುದು ನಾವು ನೋಡ್ತೇವೆ. ದೇವರ ವಾಕ್ಯ ಹೇಳ್ತದೆ, ನಮ್ಮ ಪ್ರಾಣದಾನಿಗೆ ಏನು ಮಾಡಬೇಕು, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಎಂದು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ. ನಾವು ವಸ್ತ್ರಕ್ಕಾಗಲಿ
ಆಹಾರಕ್ಕಾಗಲಿ ಬೇರೆ ಯಾವ ಕಾರ್ಯಗಳಿಗಾಗಿ ನಾವು ಚಿಂತಿಸಬೇಡ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ನಾವು ಒಂದು ಹಣ್ಣಿನ ಅಂಗಡಿಗೆ ಹೋಗಿ 1 kg ನಾವು ಸೇಬನ್ನು ತೆಗೆದುಕೊಳ್ಳೋದಾದರೆ ಅವರೇನು ಮಾಡ್ತಾರೆ, ಒಂದು ಕವರನ್ನು ಅದರ ಒಂದು ಕವರಲ್ಲಿ ಹಾಕಿ ಆ ಫ್ರೂಟನ್ನು ಹಣ್ಣನ್ನು ನಮಗೆ ಕೊಡ್ತಾರೆ. ಪ್ರಿಯರೇ, ದೇವರು ನಮಗೆ ಈ ದೇಹ ಜೀವ ಶರೀರವನ್ನು ಕೊಟ್ಟಿರೋದಾದರೆ ನಮ್ಮ ದೇಹಕ್ಕೆ ಒಂದು ವಸ್ತ್ರವನ್ನು ಕೊಡಲಿಕ್ಕೆ ಆತನಿಗೆ ಅಸಾಧ್ಯವ? ಖಂಡಿತವಾಗಲೂ ನಾವು ವಸ್ತ್ರದ ಬಗ್ಗೆ ಚಿಂತಿಸೋದು ಬೇಡ. ನಾವು ಏನು ಊಟ ಮಾಡಬೇಕು ಎಂಬುದಾಗಿ ಅನೇಕ ಸಲ ಯೋಚನೆ ಮಾಡ್ತೀವಿ. ನಾವಿವತ್ತು ಒಳ್ಳೆ ಊಟ ಮಾಡಬೇಕಾ, ಅಥವಾ ಇವತ್ತು ಗಂಜಿ ಕುಡಿಬೇಕಾ, ಅಥವಾ ಇವತ್ತು ನಾನು ಏನು ಸೇವಿಸಬೇಕು, ಅಥವಾ ಇವತ್ತು ನಾನು ಉಪವಾಸವಾಗಿರಬೇಕಾ ಎಂಬುದಾಗಿ ದೇವರು ತಿಳಿದಾನೆ. ನಮಗೆ ಅವತ್ತು ಬೇಕಾದ ಆಹಾರವನ್ನು ಕೊಡುವ ದೇವರಾಗಿದ್ದಾನೆ. ಇಲ್ಲಿ ಮೊದಲನೇ ವಾಕ್ಯ ನಾವು ಕಾಣ್ತೇವೆ, ನಮ್ಮ ಆ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು. ಇವತ್ತು ವಸ್ತ್ರದ ಬಗ್ಗೆ ಅನೇಕರು ಚಿಂತಿಸುತ್ತಾರೆ. ಒಳ್ಳೊಳ್ಳೆ ವಸ್ತ್ರಗಳನ್ನು ಹಾಕಬೇಕು, ಒಳ್ಳೊಳ್ಳೆ ಮಾಡಲ್ ವಸ್ತ್ರಗಳನ್ನು ನಾವು ಧರಿಸಬೇಕು ಎಂಬುದಾಗಿ ಅದರ ಬಗ್ಗೆ ಚಿಂತಿಸುತ್ತಾರೆ. ಆದರೆ ಪ್ರಿಯರೇ, ಅನೇಕರು ನಾವು ನೋಡುವಾಗ ವಸ್ತ್ರಕ್ಕೆ ಅಲ್ಲಿ ಕಷ್ಟಪಟ್ಟು ಪ್ರಯಾಸ ಪಡುವ ನಾವು ನೋಡ್ತೇವೆ. ಆದ್ದರಿಂದ ನಮ್ಮ ದೇಹ ರಕ್ಷಣೆಗಾಗಿ ವಸ್ತ್ರಕ್ಕಾಗಿ ನಾವು ಪ್ರಯಾಸ ಪಡೋದು ಬೇಡ. ಏನು ತಿನ್ನಬೇಕು, ಏನು ಕುಡಿಯಬೇಕೆಂಬುದಾಗಿ ನಾವು ಚಿಂತೆ ಮಾಡೋದು ಬೇಡ. ಯಾಕಂದರೆ ಕರ್ತನು ತಾನೇ ನಮಗೆಲ್ಲವನ್ನು ಒದಗಿಸಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೆ, ಕೆಳಗಿನ ವಾಕ್ಯ, ಊಟಕ್ಕಿಂತಲೂ ಪ್ರಾಣವು, ಉಡುಪಿಗಿಂತಲೂ ದೇಹವು ಮೇಲಾದಲ್ಲವೇ? ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲುತ್ತಾನೆ. ನೋಡಿ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವಲ್ಲ, ಕೊಯ್ಯಲ್ಲ, ಕಣಜದಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ಅದಕ್ಕೆ ಬೇಕಾದಂಥ ಕಾಳುಗಳನ್ನು, ಅದಕ್ಕೆ ಬೇಕಾದಂಥ ಆಹಾರಗಳನ್ನು ಪರಲೋಕದ ದೇವರು ಕೊಟ್ಟು ಸಾಕಿ ಸಲುವಂಥ ದೇವರಾಗಿದ್ದಾನೆ. ಇವತ್ತು ಸಹ ನಿಮ್ಮ ಜೀವನದಲ್ಲಿ ನೀವು ಅಲ್ಲಿ ಆಹಾರಕ್ಕಾಗಲಿ ವಸ್ತ್ರಕ್ಕಾಗಲಿ ಬೇರೆ ಯಾವ ಕಾರ್ಯಗಳಿಗೆ ಚಿಂತಿಸಬೇಡಿ. ಪರಲೋಕದ ದೇವರು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಸಾಕಿ ಸಲುವ ಹಾಗೆ ನಿಮ್ಮನ್ನು ಸ್ವತಃ ಆತನು ಸಾಕಿ ಸಲುವಂಥ ದೇವರಾಗಿದ್ದಾನೆ. ಅದರ 27ನೇ ವಚನವನ್ನು ನೋಡ್ತೇವೆ. ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆಯಿತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳನ್ನು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅದು ದುಡಿಯುವುದಿಲ್ಲ, ನುಲಿಯುವುದಿಲ್ಲ. ಆದಾಗ್ಯೂ ಆ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ನೋಡಿ, ಅಡವಿಯ ಹೂವುಗಳು, ಕಾಡು ಪ್ರದೇಶಗಳಲ್ಲಿ ಅಡವಿಯಲ್ಲಿ ಹೂಗಳು ಎಷ್ಟು ಸುಂದರವಾಗಿದೆ ನೋಡಿ. ಅವು ಬೆಳೆಯುವ ರೀತಿಯನ್ನು ನೋಡಿ. ಅದಕ್ಕೆ ಯಾರು ಗೊಬ್ಬರ ಹಾಕುವುದಿಲ್ಲ, ನೀರು ಹಾಕುವುದಿಲ್ಲ, ಆ ಗಿಡ ಸಂರಕ್ಷಣೆ ಯಾರೂ ಮಾಡೋದಿಲ್ಲ. ಆದರೂ ಅಡವಿಯಲ್ಲಿರುವಂಥ ಹೂಗಳು ಭಾಳ ಸುಂದರವಾಗಿ ಮನೋಹರವಾಗಿ ಇರ್ತದೆ. ಪ್ರಿಯರೇ, ಅದಕ್ಕಿಂತಲೂ ನಾವು ಶ್ರೇಷ್ಠರಾಗಿದ್ದೇವೆ. ಯಾಕಂದರೆ ಸೊಲೊಮೋನನು ಸಕಲ ವೈಭವದಿಂದಲೂ ಇರುವಾಗಲೂ ಈಗ ಇರಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. 30ನೇ ವಚನ ನಾವು ನೋಡ್ತೇವೆ. ಎಲೆಯ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ತೊಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ತೊಡಿಸಿನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತಿಸಬೇಡ್ರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಯಾಕಂದರೆ ನಾವು ದೇವರ ಮಕ್ಕಳ ಅಂತ ನಾವು ನಂಬಿಕೆಯಲ್ಲಾಗಿದೆ ಜೀವಿಸಬೇಕಾಗಿದೆ. ಯೇಸು ಸ್ವಾಮಿ ಪ್ರಾರ್ಥನೆ ಹೇಳ್ತಾರೆ, ಅನುದಿನ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ಒಂದು ವರ್ಷಕ್ಕಿರುವಂಥ ಆಹಾರವನ್ನು ಇವತ್ತೇ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗೆಲ್ಲ ಅನುದಿನ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ಪ್ರಿಯರೇ, ನಮಗೆ 100 ಸೀರೆಗಳು ನಮ್ಮ ಗಾಡ್ರೇಜಲ್ಲಿದ್ದರೂ ಒಂದು ಸಮಯದಲ್ಲಿ ಒಂದೇ ಒಂದು ಸೀರೆ ನಾವು ಉಡುವಂಥದ್ದು. 100 ಮೂಟೆ ಭತ್ತ ಇದ್ದರೂ ಒಂದು ಸಮಯದಲ್ಲಿ ಒಂದು ತುತ್ತು ಅನ್ನವನ್ನು ಮಾತ್ರ ನಾವು ಸೇವಿಸ್ತೇವೆ. 100 ಬಿಲ್ಡಿಂಗ್ ಕಟ್ಟಡಗಳು ನಮಗಿದ್ದರೂ
ಒಂದು ಸಮಯದಲ್ಲಿ ಒಂದು ಕೋಣೆಯಲ್ಲಿ ಮಾತ್ರ ನಿಲ್ಲಕ್ಕಾಗುವಂತು. 100 ಚಪ್ಪಲಿಗಳು ನಮಗಿದು ನಾವು ಒಂದು ಸಂದರ್ಭದಲ್ಲಿ ಒಂದೇ ಒಂದು ಜೋಡಿ ಚಪ್ಪಲಿಯನ್ನು ಮಾತ್ರ ನಾವು ಹಾಕ್ತೇವೆ ಪ್ರಿಯರೇ. ಹಾಗಾದ್ರೆ ನಾವು ಹೇಳುವಂಥದ್ದು ಮನುಷ್ಯನಿಗೆ ಆಸೆ ಎಷ್ಟಿದ್ರೂ ಸಾಲಲ್ಲ. ಮನೆ ಸಂಪತ್ತು ಹೆಚ್ಚಾದಷ್ಟು ಆಸೆ ಇನ್ನೂ ಬೇಕೆಂಬಂಥ ಆಸೆ. ಆದ್ದರಿಂದ ಅಜ್ಞಾನಿಗಳ ಹಾಗೆ ನೀವು ತವಕ ಪಡಬೇಡ್ರಿ. ದೇವರ ವಾಕ್ಯ ಹೇಳಿದ ನಮಗಿರುವುದರಲ್ಲೇ ನಾವು ತೃಪ್ತಿ ಉಳ್ಳವರಾಗಿರಬೇಕಾಗಿದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತೇವೆ ನೋಡಿ, ಅಜ್ಞಾನಿಗಳು ಇದಕ್ಕಾಗಿ ತವಕ ಪಡ್ತಾರೆ. ಅಲ್ಲಿ ಅಜ್ಞಾನಿಗಳು ಎಷ್ಟು ನಾವು ಮೊದಲು ಯೋಚನೆ ಮಾಡ್ತೀವಿ, ದೇವರೇ ನನಗೊಂದು ಚಿಕ್ಕ ಸೈಟ್ ಸಿಕ್ಕಿದ್ರೆ ಸಾಕು, ಅಲ್ಲಿ ಗುಡಿಸಲು ಹಾಕ್ಕೊಂಡು ಇದ್ದುಬಿಡ್ತೀನಿ. ಆದರೆ ಚಿಕ್ಕ ಸೈಟ್ ಸಿಕ್ಕಿದ ತಕ್ಷಣ ದೇವರ ಒಂದು ಸಣ್ಣ ಮನೆಯನ್ನು ಕಟ್ಟಿದ್ರೆ ಸಾಕು, ಈ ಬಾಡಿಗೆ ಮನೇಲಿ ಇರಲಿಕ್ಕೆ ಆಗಲ್ಲ ಎಂಬುದಾಗಿ ಯೋಚನೆ ಮಾಡಿ ಒಂದು ಸಣ್ಣ ಮನೆಯನ್ನು ಕಟ್ಟುತ್ತೇವೆ. ಅದರ ನಂತರ ತೃಪ್ತಿ ಇಲ್ಲ. ಅದಾದಮೇಲೆ ಮತ್ತೊಂದು ಅಪ್ಟರ್ ಬಿಲ್ಡಿಂಗ್ ಕಟ್ಟಬೇಕೆಂಬುದಾಗಿ ಆಸೆ ಪಡ್ತೀವಿ. ಅದಾದಮೇಲೆ ಮತ್ತೊಂದು ಅಪ್ಟರ್ ಬಿಲ್ಡಿಂಗ್ ಕಟ್ತೀವಿ. ಅದ ನಂತರವಾಗಿ ಕಾರ್ ತೆಗೆದುಕೊಳ್ತೀವಿ. ಆಮೇಲೆ ಅದಕ್ಕಿಂತ ದೊಡ್ಡ ಒಳ್ಳೆ ಕಾರ್ ತೆಗೆದುಕೊಳ್ಳಬೇಕೆಂಬುದಾಗಿ ಬಯಸ್ತೇವೆ. ಈ ರೀತಿಯಾಗಿ ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ. ಅವನಿಗೆ 100 ಕೋಟಿ ಹಣ ಅವನಿಗೆ ಸಿಕ್ಕಿದ್ರೂ ಅವನಿಗೆ ತೃಪ್ತಿ ಇಲ್ಲದ ಜೀವಿತ. ಆದರೆ ನನಗೆ ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಾವು ದೇವರನ್ನು ನಂಬಿರುವುದಾದರೆ ನಮಗಿರುವುದರಲ್ಲಿ ನಾವು ತೃಪ್ತರಾಗಿರಬೇಕು. ನಾವು ನಮಗೆ ಕೊಟ್ಟಿರುವಂಥ ವಸ್ತ್ರ, ಆಹಾರ, ನಮಗೆ ಕೊಟ್ಟಿರುವಂಥ ಮನೆ, ಈ ಅನೇಕ ವಿಷಯಗಳಿದೆ, ಅದರಲ್ಲಿ ನಾವು ಸಂತೋಷ ಪಡುವವರಾಗಿರಬೇಕು. ಅಜ್ಞಾನಿಗಳ ಹಾಗೆ ಹಗಲು ರಾತ್ರಿ ಸಂಪಾದನೆ ಸಮಾಧಾನವಿಲ್ಲದೆ ನೆಮ್ಮದಿ ಇಲ್ಲದೆ ಅನೇಕರು ದುಡಿದು ಅವರು ಕೂಡಿಸಿಕೊಟ್ಟಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಮಗಿರುವಂಥ ಕೆಲಸದಲ್ಲಿ, ನಮಗಿರುವಂಥ ಮನೆಯಲ್ಲಿ, ನಮಗೆ ಸಿಕ್ಕಿರುವಂಥ ಆಹಾರದಲ್ಲಿ ನಾವು ಸಂತೋಷ ಪಡೋಣ. ಇತರರು ನೋಡಿ ಅವರಾಗಿ ಒಂದು ಒಳ್ಳೆ ಮನೆ ಇಲ್ಲಲ್ಲ, ಅವರಾಗಿ ಒಂದು ಒಳ್ಳೆ ವಾಹನ ಇಲ್ಲಲ್ಲ ಎಂಬುದಾಗಿ ನೀವು ಚಿಂತೆ ಮಾಡಬೇಡ್ರಿ. ಕರ್ತನು ತಾನೇ ನಮಗಾಗಿ ಚಿಂತಿಸುವವನಾಗಿದ್ದಾನೆ. ಕೆಳಗಿನ ವಾಕ್ಯ ಹೇಳ್ತದೆ ನೋಡಿ, ಅದರ 32ನೇ ವಾಕ್ಯ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ನಾಳಿನ ದಿವಸವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆವತ್ತಿಗೆ ಸಾಕು. ದಾವೀದನು 142ನೇ ಕೀರ್ತನೆಯಲ್ಲಿ ಮೊದಲನೇದಾಗಿ ಓದಿದೆವು, ನನ್ನ ಚಿಂತೆಯನ್ನೆಲ್ಲ ಆತನ ಮುಂದೆ ಹಾಲೆಲೂಯ ಅರಿಕೆ ಮಾಡ್ತಾ ಇದ್ದೇನೆ. ನನ್ನ ಕಷ್ಟವನ್ನು ಆತನ ಮುಂದೆ ಅರಿಕೆ ಮಾಡ್ತೀನಿ, ನನ್ನ ಚಿಂತೆಯನ್ನೆಲ್ಲ ಆತನ ಮುಂದೆ ನಾನು ಬಿಚ್ಚುತ್ತಾ ಇದ್ದೇನೆ. ಪ್ರಿಯರೇ, ಅನೇಕ ಸಲ ನಮ್ಮ ಕಷ್ಟ, ನಮ್ಮ ಸಮಸ್ಯೆ ನಾವು ಮನುಷ್ಯರಿಗೆ ಹೇಳುವುದಾದರೆ, ಮನುಷ್ಯರು ಮತ್ತೊಂದು ದಿವಸ ನಮ್ಮನ್ನು ನೋಡುವಾಗ ಅವರು ಓರೆಯಾಗಿ ಹೋಗ್ತಾರೆ. ಅಯ್ಯೋ, ಇವನ ಕಷ್ಟವನ್ನು ನಾನು ಕೇಳಲಿಕ್ಕೆ ಆಗಲ್ಲಪ್ಪ, ಯಾವತ್ತು ಇವನಿಗೆ ಇದೇ ಕಷ್ಟ, ಯಾವತ್ತು ಇವನಿಗೆ ಇದೇ ಸಮಸ್ಯೆ, ಇವನನ್ನು ನೋಡಿದಾಗಲೇ ದೂರ ಹೋಗಬೇಕು ಎಂಬುದಾಗಿ ನಮ್ಮನ್ನು ನೋಡದ ಹಾಗೆ ಅವರು ಹೋಗ್ತಾರೆ. ಆದರೆ ನೀವು ದೇವರ ಮುಂದೆ ಕೂತುಕೊಂಡು ನಿಮ್ಮ ಚಿಂತೆ, ನಿಮ್ಮ ಭಾರವನ್ನೆಲ್ಲ ದೇವರ ಮುಂದೆ ಹೇಳುವುದಾದರೆ ಖಂಡಿತವಾಗಲೂ ಆತನು ನಮ್ಮ ಬಗ್ಗೆ ಚಿಂತಿಸುವನಾಗಿದ್ದಾನೆ. ಅದಕ್ಕೆ ಭಕ್ತನಾದ ದಾವೀದನು ಹೇಳ್ತಾನೆ, ಹಾಲೆಲೂಯ, ನನ್ನ ಚಿಂತೆಯನ್ನೆಲ್ಲ ಆತನ ಮುಂದೆ ಬಿಚ್ಚುತ್ತೇನೆ. ಇವತ್ತು ಯಾವ ವಿಷಯ ನೀವು ಚಿಂತೆ ಪಡ್ತಾ ಇದ್ದೀರಾ? ಮಕ್ಕಳ ವಿವಾಹ ಆಗಿಲ್ಲವಾ? ಅಥವಾ ಹಾಲೆಲೂಯ ಮನೆ ಕಟ್ಟಲಿಲ್ವಾ? ಅಥವಾ ಸಾಲ ನಿಮ್ಮನ್ನು ಆವರಿಸಿಕೊಂಡು ಸಾಲದ ಭಾರದಿಂದ ನೀವು ಅಲ್ಲಿ ಚಿಂತೆಗೆ ಒಳಗಾಗಿದ್ದೀರಾ? ನೀವು ಯಾವ ಚಿಂತೆಯಲ್ಲಿ ಆಗಿದ್ದರೂ ಕರ್ತನು ನಿಮ್ಮ ಕುರಿತು ಚಿಂತಿಸುವನಾಗಿದ್ದಾನೆ. ಆಗಿಂದ ಪ್ರಿಯರೇ, ನಿಮ್ಮ ಚಿಂತೆ ಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತೆ, ಆವತ್ತಿನ ಕಾಟ ಆವತ್ತಿಗೆ ಸಾಕು ಎಂಬುದಾಗಿ. ಆದ್ದರಿಂದ ನಮ್ಮ ಅನುದಿನ ಕಾರ್ಯಗಳ ಬಗ್ಗೆ ನಾವು ಹಾಲೆಲೂಯ ಅನುದಿನ ಕಾರ್ಯಗಳನ್ನು ದೇವರು ನಡೆಸಲಿಕ್ಕೆ ದೇವರು ಶಕ್ತನಾದಂಥ ದೇವರಾಗಿದ್ದಾನೆ. ಹಾಗಾಗಿ ಪ್ರಿಯರೇ, ಈ ದಿವಸಗಳಲ್ಲಿ ನಾವು ಕೇಳಿದಂಥ ವಾಕ್ಯ ಮುಂದೆ ನಮ್ಮನ್ನೇ ನಾವು ಸಮರ್ಪಣೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ಪರಲೋಕ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೇ, ಈ ವೇಳೆಯಲ್ಲಿ ಈ ವಾಕ್ಯನ ಕೇಳ್ತಿರುವಂಥ ಪ್ರಿಯ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಆಶೀರ್ವದಿಸು. ದಾವೀದನು ಹೇಳಿದ ಹಾಗೆ ನನ್ನ ಚಿಂತೆಯನ್ನೆಲ್ಲ ಯೆಹೋವನ ಮುಂದೆ ಬಿಚ್ಚುತ್ತಾ ಇದ್ದೇನೆ ಎಂಬುದಾಗಿ
ಅನೇಕ ಸಲ ಅನೇಕರ ಚಿಂತೆಗಳು ಮನುಷ್ಯರ ಮುಂದೆ ಹೇಳಲಿಕ್ಕೆ ಆಗುವುದಿಲ್ಲ ಕರ್ತನೆ. ಅವರ ಚಿಂತೆ ಸಾಲದಲ್ಲಿ, ರೋಗದಲ್ಲಿ, ಯಾವ ವಿಷಯದಲ್ಲಿ ಅವರು ಚಿಂತೆ ಪಡ್ತಾ ಇದ್ದಾರೋ ಅವರ ಚಿಂತೆಯ ವಿಷಯದಲ್ಲಿ ನೀವು ಬಿಡುಗಡೆ ಕೊಟ್ಟು ಅವರನ್ನು ಆಶ್ರಯಿಸಪ್ಪ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತೇನೆ ಎಂಬುದಾಗಿ ಹೇಳುವಂಥ ಕರ್ತನೆ, ಈ ಚಾನಲ್ ನೋಡ್ತಿರುವಂಥ ಪ್ರತಿಯೊಬ್ಬರಿಗೆ ನಿನ್ನ ಕೃಪೆಯು ಅನುಗ್ರಹವೂ ಆಗಲಿ. ನೀನು ತಕ್ಕ ಕಾಲದಲ್ಲಿ ಮೇಲೆ ತರುವಂಥವ್ರು. ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ಚಿಂತಿಸ್ತೇನೆ ಎಂಬುದಾಗಿ ಹೇಳು ದೇವರೇ. ಇವರೆಲ್ಲ ಚಿಂತಾ ಭಾರಗಳು ಕರ್ತನೆ ನಿನ್ನ ಮೇಲೆ ಹಾಕುವಾಗ ಕರ್ತನೆ ನೀನು ಚಿಂತಿಸುವ ದೇವರು, ನೀನು ಸಹಾಯ ಮಾಡುವ ದೇವರೇ. ಕರ್ತನೆ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡು ಸ್ವಾಮಿ. ಕರ್ತನೆ ನಿನ್ನ ವಾಕ್ಯದಲ್ಲಿ ನೋಡಿದ ಪ್ರಕಾರವಾಗಿ ಏನು ಊಟ ಮಾಡಬೇಕು, ಏನು ಒದ್ದುಕೊಳ್ಳಬೇಕು, ಏನು ಕುಡಿಬೇಕೆಂಬುದಾಗಿ ಚಿಂತಿಸಬೇಡ್ರಿ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕ ಪಡ್ರಿ, ಅವುಗಳ ಜೊತೆ ಇವೆಲ್ಲವೂ ನಿಮ್ಮನ್ನು ಸಿಗುತ್ತದೆ ಎಂಬುದಾಗಿ ಕರ್ತನಿನ ವಾಕ್ಯ ಹೇಳಿದ ಹಾಗೆ ಜೀವಮಾನವೆಲ್ಲ ಶುಭವು ಕೃಪೆಯು ಇವ್ರನ್ನ ಹಿಂಬಾಲಿಸುವುದೆಂಬುದಾಗಿ ಕರ್ತನ ಜೀವಮಾನವಲ್ಲ ಶುಭವು ಕೃಪೆಯು ಇವ್ರನ್ನ ಹಿಂಬಾಲಿಸಲಿ. ಕರ್ತನು ಸಹಾಯ ಮಾಡುವ ದೇವರೇ, ಎಲ್ಲ ಸಹಾಯಗಳನ್ನು ಮಾಡಿ ನಿನ್ನ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಒಂದನೇ ಕೇಳುತ್ತಂದೆ. ಆಮೆನ್.